ಹೋಗ್ತಾ 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 ಹಂಗೆ ಒಂದ್ಸರಿ ಯೋಗರಾಜ್ ಭಟ್ ಅವ್ರು ಸ್ವಲ್ಪ ಪರಿಚಯ ಆದರು. ಅವಾಗ ನೀನು ಬಾರೋ ಕಾಮಿಡಿ ಕಿಲಾಡಿಗೆ ಅಂತ ಹೇಳ್ಬಿಟ್ಟು ಸೀದಾ ಕಾಮಿಡಿ ಕಿಲಾಡಿಗೆ ಕರೆದವರು ಯೋಗರಾಜ್ ಭಟ್ ಅವರು ಹೋಗ್ಬೇಕಲ್ಲ ಸರ್ ಅಂತಂದ್ರು. ಹೋಗೋಣ ಹೋಗ್ರಿ ಅಂತಂದು. ಆವಾಗ ಪಾಪ ಅವನಿಗೆ ಬೇರೆ ಬೇರೆ ಸಿಚುವೇಶನ್ ಇತ್ತು ಬಿಡಿ ಪಾಪ. ಇಲ್ಲಿಂದ ಬಸ್ಸಲ್ಲಿ ಹೋಗಕ್ಕೆ ಆಗ್ತಾನಿಲ್ಲ, ಏನು ಹೋಗಕ್ಕೆ ಆಗ್ತಾನಿಲ್ಲ ಅಂತ ಸಿಚುವೇಶನ್ ಇತ್ತು. ಯಾಕಂದರೆ ನನ್ನ ಹತ್ರ ಕೆಲವು ಸೂಕ್ಷ್ಮ ವಿಚಾರಗಳು ತುಂಬ ಇದೆ. ಇವತ್ತೆಲ್ಲ ಗಿಲ್ಲಿ ನಟ ಗಲ್ಲಿಗೂ ಗೊತ್ತಾಗಿದೆ ಅಂತ ಹೇಳಿದ್ರೆ ಅದ್ರ ಹಿಂದೆ ಕೆಲವು ಘಟನೆಗಳಿದೆಯಲ್ಲ, ಅದು ಬೇರೆ ತೀರಿ ಫೀಲು. ನಾವೇ ಎಮೋಷನ್ ಆಗ್ಬಿಡ್ತೀವಿ ಅದನ್ನೆಲ್ಲ ನೆನೆಸ್ಕೊಂಡು. ಇಲ್ಲ ಅಂದರೆ ನಮ್ಮ ವೀಕ್ಷಕರಿಗೂ ಕೂಡ ಗೊತ್ತಾಗಬೇಕು. ಇವತ್ತು ನೀವು ಹೇಳಿದಾಗೆ ಗಿಲ್ಲಿ ನಟ ಅನ್ನೋದು ಗಲ್ಲಿಗೂ ಫೇಮಸ್ ಆಗಿರ್ತಕ್ಕಂಥದ್ದು. ಆದರೆ ಇದಕ್ಕಿಂತ ಮುಂಚೆ ಗಿಲ್ಲಿ ನಟ ಆಗಲಿ ತಾವಾಗಲಿ ಬಂದಿರತಕ್ಕಂಥ ಮಾಡಿರ್ತಕ್ಕಂಥ ಸ್ಟ್ರಗಲ್ ಎಲ್ಲನ ಪ್ರತಿಯೊಬ್ಬರಿಗೂ ಗೊತ್ತಾಗ್ಬೇಕು. ಯಾಕೆಂದ್ರೆ ಇವನೇನ್ ಬಿಡಪ್ಪ ಮೊಬೈಲ್ ಇಟ್ಕೊಂಡ್ಬಿಟ್ಟು ಟಕ್ ಅಂತ ರೈಸ್ ಆಗ್ಬಿಟ್ಟ, ಮೊಬೈಲ್ ಇಟ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಫೇಮಸ್ ಆಗ್ಬಿಟ್ಟ ಇವನು ಅನ್ನುವಂಥ ಕೆಲವು ವರ್ಗ ಇರುತ್ತೆ. ಸೊ ಅಂಥವ್ರಿಗೆಲ್ಲ ಕರೆಕ್ಟಾಗಿ ಅರ್ಥ ಆಗಬೇಕು ಅಂದ್ರೆ ಪರಿಪೂರ್ಣವಾಗಿ ತಾವು ಹೇಳಲೇಬೇಕಾದಂಥ ಸಿಚುವೇಶನ್. ನೋಡಿ, ನಮಗೆ ಅಲ್ಲಿಂದ ಪರಿಚಯ ಆದಮೇಲೆ ನಮಗೆ ಊಟಕ್ಕೂ ಕಷ್ಟ ಇತ್ತು. ಯಾಕಂದ್ರೆ ನಮ್ಗೆ ಯಾರು ವರ್ಕ್ ಮಾಡ್ಕೊ ಕರೀತಾರ ಸಿನಿಮಾದಲ್ಲಿ ನಮ್ಗೆ ಏನು ಕೊಡ್ತಾರೆ ಏನಿಲ್ಲ. ಕೊಟ್ಟರೆ ಅಟ್ಲೀಸ್ಟ್ ₹100 ಕನ್ವಿನ್ಸ್ ಕೊಡೋದು, ಅದನ್ನಾರು ಸಿಕ್ಕಿದ್ರೆ ಅಟ್ಲೀಸ್ಟ್ ಪೆಟ್ರೋಲ್ ಹಾಕ್ಸ್ಕೊಂಡು ಮನೆಗೆ ಹೋಗ್ಬೇಕಲ್ಲ ಅಂತ ಅನ್ಕೋತಿದ್ವಿ. ಅದನ್ನು ಕೊಟ್ಟಿಲ್ಲ ಸರ್. ಸುಮ್ಮನೆ ಪಾಪ ಇವತ್ತು ಕೆಲಸ ಕಲ್ತಿದ್ದೀವಿ, ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು 100% ಬೇರೆಯವ್ರಿಗೆ ಹೆಂಗೆ ಹೇಳೋಕ್ಕಾಗತ್ತೆ? ಇಲ್ಲ, ಅವ್ರು ಅಕ್ರೆಕ್ಷನ್ ಮಾಡಿರ್ಬೇಕು. ಈಗ ನಾವು ಬಂದಾದ್ಮೇಲೆ ಅವ್ನಿಗೆ ಏನು ಖರ್ಚಾಗುತ್ತೆ, ಇಲ್ಲಿಗೆ ಬಂದಿದ್ದೇನಲ್ಲ ಅವ್ನಿಗೆ ಏನು ಕೊಡ್ಬೇಕು ಅದಾರ ಕೊಡಬೇಕು ಅಂತ ಅನ್ಕೊಂಡ್ರೆ ಓಕೆ. ಈಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅನ್ನೋದು ಹೆಂಗಿರುತ್ತೆ ಅಂತ ಹೇಳಿದ್ರೆ ಅದು ಬೇಡ ನಿಮಗೆ. ನೋಡಿ, ಫಸ್ಟ್ ಸ್ಟಾರ್ಟಿಂಗ್ ಶೂಟಿಂಗ್ ಇಂದ ಹಿಡಿದು ಪೋಸ್ಟ್ ಪ್ರೊಡಕ್ಷನ್ ಇಂದ ಪ್ರೀ ಪ್ರೊಡಕ್ಷನ್ ಇಂದ ಕಷ್ಟಪಡೋರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನವ್ರು. ಅವ್ರಿಗೆ ಎಲ್ಲಿ ಸಿಗುತ್ತೆ? ಎಲ್ಲರೂ ಅನ್ಕೊಂಡಿರ್ತಾರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನವ್ರಿಗೆ ಡೈರೆಕ್ಟರ್ ಆಗ್ಬಿಟ್ರೆ ಕೋಟಿಗಟ್ಟಲೆ ದುಡ್ಡು ಮಾಡ್ಬಿಡ್ತಾನೆ ಅಂತ. ಸರ್, ನೀವು ಕೋಟಿಗಟ್ಟಲೆ ಇರಲಿ, ನೀವು ಸ್ಟಾರ್ಟಿಂಗ್ ಆಗ್ತಿರಲಿ. ಈಗ ಮೆಕ್ಕೆಜೋಳ ಒಂದು ತೆನೆ ಬಿಡುತ್ತೆ, ಅದ್ರ ಸ್ಟಾರ್ಟಿಂಗ್ ಅದಕ್ಕೊಂದು ಜೋಳ ಹಾಕಿರ್ತಾರೆ ತಾನೆ, ಆ ಜೋಳದಿಂದ ತಾನೆ ಒಂದು ತೆನೆ ಆಗೋದು. ನಮ್ಗೆ ಅದಾರು ಬೇಕಲ್ಲ ಒಂದು ಜೋಳ, ಜೋಳಕ್ಕೂ ಅದು ಇಲ್ವಲ್ಲ. ಹಂಗಾಗಿ ಅವರು ಲಗ್ಗೇರಿ ಹತ್ರ ಇದ್ರು. ನಾನು ಅಲ್ಲಿಂದ ಕರ್ಕೋಗಿ ನವೀನ್ ಸಜ್ಜು ಅವ್ರ ಹತ್ರ ಡಿಸ್ಕಷನ್ ಮಾಡಾದ್ಮೇಲೆ ಕಾನ್ಸೆಪ್ಟ್ ಬಗ್ಗೆ ಮತ್ತೆ ಅವ್ರನ್ನ ಕರ್ಕೋಗಿ ಲಗ್ಗೇರಿ ಬಿಟ್ಬಿಟ್ಟು ಮತ್ತೆ 10:11 11 ಗಂಟೆಗೆ ನನ್ನ ರೂಮಿಗೆ ಬರ್ತಾ ಇದ್ದೆ. ಎಷ್ಟು ಸಲ ನನ್ನ ರೂಮಲ್ಲೇ ಮಲಗ್ತಾ ಇದ್ರು ಅವ್ರು.